ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ವೆನ್ ಡ್ರಾಯಿಂಗ್ಸ್ ಆರ್ ಮೇಡ್ ಅಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ ಕೇಳಿದ್ರೆ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದಕ್ಕಾಗಿ ಇಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಪ್ರಾಬ್ಲಮ್ ಅನ್ನು ತಗೊಂಡಿದ್ದೀನಿ. ಪ್ರಾಬ್ಲಮ್ ನೋಡಿ, ಪ್ರಾಬ್ಲಮ್ ಹೇಗಿದೆ. ಎ ಅಂಡ್ ಬಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಎ withdrew rupees 4,000 at the beginning of each quarter. Calculate interest on drawing at 9% per annum for the year ending 31st/3/2025 under product method ಅಂತ ಕೇಳಿದರೆ. ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಎ ಮತ್ತೆ ಬಿ ಇಬ್ರು ಪಾರ್ಟ್ನರ್ಸ್ ಇದ್ದಾರೆ. ಅವ್ರದ್ದು ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2 ಕೊಟ್ಟಿದ್ದಾರೆ. ನಮಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಕಾಗಿಲ್ಲ, ಇದು ಅಡಿಷನಲ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನ್ ಮಾಡಿದಾನೆ, ಮೊದಲನೇ ಪಾರ್ಟ್ನರ್ ಎ ಏನ್ ಮಾಡಿದಾನೆ, ವಿಡ್ರಾ ಮಾಡಿದಾನೆ. ಎಷ್ಟು? 4,000. ಯಾವಾಗ ವಿಡ್ರಾ ಮಾಡಿದಾನೆ? ಅಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. ಇದು ತುಂಬಾ ಇಂಪಾರ್ಟೆಂಟ್. ಅಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್, ಪ್ರತಿ ಕ್ವಾರ್ಟರ್ನ ಸ್ಟಾರ್ಟಿಂಗ್ ಡೇಟ್ ಅಲ್ಲಿ 4,000 ವಿಡ್ರಾ ಮಾಡಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ? 9% ಕೊಟ್ಟಿದ್ದಾರೆ. ಯಾವ ಮೆಥಡ್ ಅಲ್ಲಿ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು? ಪ್ರಾಡಕ್ಟ್ ಮೆಥಡ್ ಕೇಳಿದ್ದಾರೆ. ಈ ಒಂದು ಪ್ರಾಬ್ಲಮ್ 6 ಮಾರ್ಕ್ಸ್ಗೆ ಕೇಳುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ಈ ಪ್ರಾಬ್ಲಮ್ ಅನ್ನ ಕೇಳಿದ್ರೆ ಸುಮಾರು ಸ್ಟೂಡೆಂಟ್ಸು ಡೇಟ್ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ ತುಂಬಾ ಮಿಸ್ಟೇಕ್ ಮಾಡ್ತಾರೆ ಮತ್ತೆ ತುಂಬಾ ಕನ್ಫ್ಯೂಸ್ ಮಾಡ್ಕೋತಾರೆ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ. ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಡ್ರಾಯಿಂಗ್ ಡೇಟ್ಸ್. ಸೊ ಹಾಗಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕ್ವಾರ್ಟರ್ ಅಂದ್ರೆ ಏನು, ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಡ್ರಾ ಮಾಡಿದ್ರೆ ಡೇಟ್ ಯಾವ್ದು ಬರುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ನಿಮಗೆ ಅಕೌಂಟಿಂಗ್ ಇಯರ್ ಪ್ರಕಾರ 12 ತಿಂಗಳು ಹೇಗೆ ಬರುತ್ತೆ ಅಂತ ಬರೆದಿದ್ದೀನಿ. ನಮಗೆ ಗೊತ್ತಿರುವ ಹಾಗೆ ಫೈನಾನ್ಷಿಯಲ್ ಇಯರ್ ಅಥವಾ ಅಕೌಂಟಿಂಗ್ ಇಯರ್ ಏಪ್ರಿಲ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ, ಮಾರ್ಚ್ ಅಲ್ಲಿ ಎಂಡ್ ಆಗುತ್ತೆ. ಕ್ವಾರ್ಟರ್ ಅಂದ್ರೆ 25% ಅಂತ. ಅಂದ್ರೆ ಒಂದು ವರ್ಷಕ್ಕೆ 4 ಕ್ವಾರ್ಟರ್ಸ್ ಇರುತ್ತೆ. ಇದು ಫಸ್ಟ್ 25%. 3 ತಿಂಗಳನ್ನ ಒಂದು ಕ್ವಾರ್ಟರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಏಪ್ರಿಲ್, ಮೇ, ಜೂನ್ ಇದು ಮೊದಲನೆಯ ಕ್ವಾರ್ಟರ್. ಮುಂದಿನ 3 ತಿಂಗಳನ್ನ ನಾವು ಮತ್ತೊಂದು ಕ್ವಾರ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ, ಮತ್ತೆ 25%. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇದು ಎರಡನೇ ಕ್ವಾರ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ ಮುಂದಿನ 25% ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇದನ್ನ 3ನೇ ಕ್ವಾರ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ ಉಳಿದಂತೆ ಜನವರಿ, ಫೆಬ್ರವರಿ, ಮಾರ್ಚ್ ಇದನ್ನ 4ನೇ ಕ್ವಾರ್ಟರ್ ಅಂತ ಕರಿತೀವಿ. ನೋಡಿ, 25 + 25 50, 50 + 25 75, 75 + 25 100. ಅಂದ್ರೆ ಒಂದು ವರ್ಷದಲ್ಲಿ 12 ತಿಂಗಳಿರುತ್ತೆ. ಒಂದು ಕ್ವಾರ್ಟರ್ಗೆ 3 ತಿಂಗಳು ಬರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಈಗ ಇದು ಮೊದಲನೇ ಕ್ವಾರ್ಟರ್ ನಿಮಗೆ ಗೊತ್ತಿರಲಿ, 2ನೇ ಕ್ವಾರ್ಟರ್, 3ನೇ ಕ್ವಾರ್ಟರ್, 4ನೇ ಕ್ವಾರ್ಟರ್. ಸೊ ಇದು ನಿಮ್ಮ ಈ ಪಿಕ್ಚರ್ ನಿಮ್ಮ ಕಣ್ಮುಂದೆ ಬಂದ್ರೆ ನಿಮಗೆ ಈ ಪ್ರಾಬ್ಲಮ್ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ಎ ಯಾವಾಗ ವಿಡ್ರಾ ಮಾಡಿದ್ದಾರೆ? ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. ಪ್ರತಿ ಕ್ವಾರ್ಟರ್ನ ಬಿಗಿನಿಂಗ್ ಡೇಟ್ ಅಲ್ಲಿ ವಿಡ್ರಾ ಮಾಡಿದ್ದಾರೆ. ಮೊದಲನೇ ಕ್ವಾರ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡಿ? ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಮೊದಲನೇ ಕ್ವಾರ್ಟರ್ ಅಲ್ಲಿ ಒಂದು ಬಾರಿ ಡ್ರಾ ಮಾಡಿದ್ದಾರೆ. ಯಾವ ಡೇಟ್ ಅಲ್ಲಿ? ಏಪ್ರಿಲ್ 1ರಲ್ಲಿ ಡ್ರಾ ಮಾಡಿದ್ದಾರೆ. 2ನೇ ಕ್ವಾರ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಜುಲೈಯಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಜುಲೈ 1ನೇ ತಾರೀಕು ಡ್ರಾ ಮಾಡಿದ್ದಾರೆ, ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. 3ನೇ ಕ್ವಾರ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅಕ್ಟೋಬರ್ ಸ್ಟಾರ್ಟಿಂಗ್ ಡೇಟ್ ಅಲ್ಲಿ 1ನೇ ತಾರೀಕು ಡ್ರಾ ಮಾಡಿದ್ದಾರೆ. 4ನೇ ಕ್ವಾರ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಜನವರಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಜನವರಿ 1ನೇ ತಾರೀಕು ಡ್ರಾ ಮಾಡಿದ್ದಾರೆ. ವರ್ಷದಲ್ಲಿ 4 ಕ್ವಾರ್ಟರ್, 4 ಬಾರಿ ಅಮೌಂಟ್ ಅನ್ನ ಡ್ರಾ ಮಾಡಿದ್ದಾರೆ. ಈಗ ಡ್ರಾಯಿಂಗ್ ಡೇಟ್ಸ್ ಅನ್ನ ಬರ್ಕೊಳ್ಳೋಣ. ಡ್ರಾಯಿಂಗ್ ಡೇಟ್, ಮೊದಲನೇ ಡ್ರಾಯಿಂಗ್ ಡೇಟು ನೋಡಿ, 1st ಏಪ್ರಿಲ್ 2024. ಇಲ್ಲಿ ಇಯರ್ ಎಂಡಿಂಗ್ 2025 ಕೊಟ್ಟಿದ್ದಾರೆ. ಅಂದ್ರೆ 2024-25 ಈ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಬರುತ್ತೆ. ಡ್ರಾಯಿಂಗ್ ಡೇಟ್ 1st ಏಪ್ರಿಲ್ 2024, ಮೊದಲನೇ ಕ್ವಾರ್ಟರ್ನ ಮೊದಲನೇ ದಿನ. ಎಷ್ಟು ಡ್ರಾ ಮಾಡಿದ್ದಾರೆ? ಪ್ರತಿ ಕ್ವಾರ್ಟರ್ ಅಲ್ಲೂ 4,000 ಡ್ರಾ ಮಾಡಿದ್ದಾರೆ. 2ನೇ ಡ್ರಾಯಿಂಗ್ ಡೇಟ್ ಜುಲೈ 1st ಡ್ರಾ ಮಾಡಿದ್ದಾರೆ. ನೋಡಿ, ಜುಲೈ 1st ಡ್ರಾ ಮಾಡಿದ್ದಾರೆ. ಡೇಟ್ ಬರ್ಕೊಳ್ಳಿ, 1/7/2024 4,000 ಡ್ರಾ ಮಾಡಿದ್ದಾರೆ. 3ನೇ ಡ್ರಾಯಿಂಗ್ 3ನೇ ಕ್ವಾರ್ಟರ್ನ ಮೊದಲನೇ ದಿನ ಅಕ್ಟೋಬರ್ 1 ಅಕ್ಟೋಬರ್ 2024. 4ನೇ ಡ್ರಾಯಿಂಗ್ ಯಾವಾಗ ಡ್ರಾ ಮಾಡಿದ್ದಾರೆ? ಜನವರಿ 1st ಅಲ್ಲಿ ಡ್ರಾ ಮಾಡಿದ್ದಾರೆ. ಜನವರಿ 1st 2025. ಸೊ ಇಲ್ಲಿ ಪ್ರತಿ ಕ್ವಾರ್ಟರ್ ಅಲ್ಲಿ 4,000 ಡ್ರಾ ಮಾಡಿದ್ದಾರೆ.
ನೀವು ಇಷ್ಟು ಕರೆಕ್ಟಾಗಿ ಬರ್ಕೊಂಡ್ರೆ ಈ ಪ್ರಾಬ್ಲಮ್ 100% ಕರೆಕ್ಟ್ ಆಗುತ್ತೆ. ಈಗ ಔಟ್ಸ್ಟ್ಯಾಂಡಿಂಗ್ ಮಂತ್ ಕ್ಯಾಲ್ಕುಲೇಟ್ ಮಾಡಬೇಕು. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಔಟ್ಸ್ಟ್ಯಾಂಡಿಂಗ್ ಮಂತ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಡ್ರಾಯಿಂಗ್ ಡೇಟ್ ಇಂದ ಮಾರ್ಚ್ ಇಯರ್ ಎಂಡ್ ವರೆಗೂ ಕೌಂಟ್ ಮಾಡಬೇಕು. ಮೊದಲನೇ ಡೇಟಲ್ಲಿ ಡ್ರಾ ಮಾಡಿದ್ರೆ ಆ ಮಂತ್ ಸೇರಿಸ್ಕೋಬೇಕು. ತಿಂಗಳ ಕೊನೆಯಲ್ಲಿ ಡ್ರಾ ಮಾಡಿದ್ರೆ ಆ ಮಂತ್ ಬಿಟ್ಟು ನೆಕ್ಸ್ಟ್ ಮಂತ್ ಇಂದ ಕೌಂಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಈಗ ಇದೆಲ್ಲ ಮೊದಲನೇ ಡ್ರಾಯಿಂಗ್ ಅಲ್ಲೇ ಡ್ರಾ ಆಗಿದೆ, ಹಾಗಾಗಿ ಆ ತಿಂಗಳನ್ನ ಸೇರಿಸ್ಕೊಂಡು ಕೌಂಟ್ ಮಾಡಿ. ಏಪ್ರಿಲ್ ಇಂದ ಮಾರ್ಚ್ಗೆ ಎಷ್ಟು ತಿಂಗಳು? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 12 ತಿಂಗಳಾಗತ್ತೆ. ಜುಲೈ ಇಂದ ಮಾರ್ಚ್ಗೆ ಎಷ್ಟು ತಿಂಗಳು ಬರುತ್ತೆ? ಕೌಂಟ್ ಮಾಡಿದ್ರೆ 9 ತಿಂಗಳು ಬರುತ್ತೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಅಕ್ಟೋಬರ್ 1ರಿಂದ ಮಾರ್ಚ್ಗೆ 6 ತಿಂಗಳು ಬರುತ್ತೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಜನವರಿಯಿಂದ ಮಾರ್ಚ್ಗೆ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ಬರುತ್ತೆ. ಇದು ಔಟ್ಸ್ಟ್ಯಾಂಡಿಂಗ್ ಮಂತ್. ಸೊ ಈ ಔಟ್ಸ್ಟ್ಯಾಂಡಿಂಗ್ ಮಂತ್ ಕರೆಕ್ಟ್ ಆಗಿರಬೇಕು. ಈಗ ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ನಿಮಗೆ ಗೊತ್ತಿರುವ ಹಾಗೆ ಪ್ರಾಡಕ್ಟ್ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು? ಔಟ್ಸ್ಟ್ಯಾಂಡಿಂಗ್ ಮಂತ್ ಇಂಟು ಡ್ರಾಯಿಂಗ್ಸ್. 4000 ಇಂಟು 12, 12 4 48, 48,000. 9 4 36, 36,000. 6 4 24,000. 4 3 12, 12,000. ಈಗ ನಮಗೆ ಬೇಕಾಗಿರೋದೇನು? ಈ ಪ್ರಾಡಕ್ಟ್ನ ಟೋಟಲ್ ತಗೋಬೇಕು. ಟೋಟಲ್ ಪ್ರಾಡಕ್ಟ್ ಹೇಗೆ ಬರುತ್ತೆ ನೋಡೋಣ. ಕ್ಯಾಲ್ಕುಲೇಟರ್ ತಗೊಂಡು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ. ನೋಡಿ, 48,000 ಪ್ಲಸ್ 36,000 ಪ್ಲಸ್ 24,000 ಪ್ಲಸ್ 12,000. ಟೋಟಲ್ ಎಷ್ಟು? 1,20,000 ಬರುತ್ತೆ. ಟೋಟಲ್ ಪ್ರಾಡಕ್ಟ್ 1,20,000. ಈಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಫಾರ್ಮುಲಾ ಬರ್ತಿದ್ದೀನಿ. ಫಾರ್ಮುಲಾಗೆ 1 ಮಾರ್ಕ್ಸ್ ಇರುತ್ತೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಇದು ಫಾರ್ಮುಲಾ ಆಗುತ್ತೆ. ಟೋಟಲ್ ಪ್ರಾಡಕ್ಟ್ ನಮಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಿರಲ್ವಾ, ಇದನ್ನೇ ಟೋಟಲ್ ಪ್ರಾಡಕ್ಟ್ ಅಂತ ಕರೆಯೋದು. ಟೋಟಲ್ ಪ್ರಾಡಕ್ಟ್ 1,20,000 ಆಗುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ. ಎಷ್ಟು ಪರ್ಸೆಂಟು? 9% ರೇಟ್ ಆಫ್ ಇಂಟ್ರೆಸ್ಟ್. 9%. 9 ಡಿವೈಡೆಡ್ ಬೈ 100. 1/12 ಹಾಗೆ ಬರ್ಕೋಬೇಕು. 1/12. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ ನೋಡೋಣ. 1,20,000 ಇಂಟು 9 ಡಿವೈಡೆಡ್ ಬೈ 100 ಇಂಟು 1 ಡಿವೈಡೆಡ್ ಬೈ 12. 900 ರೂಪಾಯಿ ಆನ್ಸರ್ ಬಂದಿದೆ. ಸೊ ಉತ್ತರ 900 ಆನ್ಸರ್. ಪಾಸ್ ಮಾಡಿ ಆನ್ಸರ್ ಬರ್ಕೊಳ್ಳಿ.